ಮದುವೆಯಾಗಿ ಗಂಡನ ಮನೆಗೆ ಬಂದ್ರ ಮೇಘ್ನಾ ರಾಜ್ ಒಂದು ಖುಷಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಸುದ್ದಿ ಅಂತಕ್ಕಂಥದ್ದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಒಂದು ನಟಿ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇವೆ. ಎರಡನೇ ಮದುವೆ ಆಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡೆ ಹಾಕಬಾರ್ದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ತುಂಬ ಚರ್ಚೆಗಳು ಇವರ ಎರಡನೇ ಮದುವೆ ಬಗ್ಗೆ ನಡೀತಾ ಇದ್ವು. ಮೊಟ್ಟ ಮೊದಲನೇದಾಗಿ ಯಾವ ಚರ್ಚೆ ಬಂದಿತ್ತಪ್ಪ ಅಂತಂದರೆ ಇವರ ನಡುವೆ ಒಂದು ವಿಜಯ ರಾಘವೇಂದ್ರ ಅವರ ಚರ್ಚೆ ಬಂದಿತ್ತು. ವಿಜಯ ರಾಘವೇಂದ್ರ ಅವರ ಹೆಂಡತಿ ಸ್ಪಂದನಾ ಅವರು ಕೂಡ ಒಂದು ಮರಣವನ್ನು ಹೊಂದಿದ್ರು. ಹಾಗೆ ಇವರ ಗಂಡ ಒಂದು ಚಿರಂಜೀವಿ ಸರ್ಜಾ ಅವರು ಕೂಡ ಮರಣವನ್ನು ಹೊಂದಿದ್ರು. ಇವರಿಬ್ಬರು ಮದುವೆ ಆಗಬೇಕು, ತುಂಬ ಚೆನ್ನಾಗಿರ್ತಾರೆ ಅಂತಕ್ಕಂಥದ್ದು ಹಲವಾರು ಜನರ ಅಭಿಪ್ರಾಯವಾಗಿತ್ತು. ಯಾಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರಿಗೂ ಕೂಡ ಒಬ್ಬ ಮಗನಿದ್ದಾನೆ, ಇನ್ನು ಇವರಿಗೂ ಕೂಡ ಒಬ್ಬ ಮಗನಿದ್ದಾನೆ. ಇವರಿಬ್ಬರು ಮದುವೆ ಆದರೆ ಆ ಒಂದು ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಜನರು, ಅಭಿಮಾನಿಗಳು, ಹಾಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಸೊ ಈ ರೀತಿಯಾದ ಮಾತನ್ನು ಹೇಳ್ತಾ ಇದ್ರು. ನೀವಿಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಆಗ ಏನೋ ಒಂದು ಇನ್ನೇನು ಇವರಿಬ್ಬರು ಮದುವೆ ಆಗಿಬಿಡ್ತಾರೆ ಅನ್ನೋ ಲೆವೆಲ್ಗೆ ಆ ಒಂದು ವಿಷಯದ ಬಗ್ಗೆ ಚರ್ಚೆ ಹೋಗಿತ್ತು. ಅದಾದ ನಂತರ ಒಂದು ಯಾರಪ್ಪ ಅಂತಂದರೆ ಒಂದು ನಟರಾದಂತಹ ವಿಜಯ ರಾಘವೇಂದ್ರ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿದರು. ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾಕೆ ಎರಡನೇ ಮದುವೆಯನ್ನು ಆಗೋದಿಲ್ಲ? ನಿಮ್ಮ ಮಗನಿಗಾದರೂ ಒಬ್ಬ ತಾಯಿ ರೀತಿಯಲ್ಲಿ ಯಾರಾದರೂ ಬೇಕು ಅಂತಕ್ಕಂಥ ಮಾತನ್ನು ಒಂದು ಯಾರಿಗಪ್ಪ ಅಂತಂದರೆ ನಟ ವಿಜಯ ರಾಘವೇಂದ್ರ ಅವರಿಗೆ ಕೇಳ್ತಾರೆ. ಆಗ ವಿಜಯ ರಾಘವೇಂದ್ರ ಅವರು ಹೇಳ್ತಾರೆ, ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ. ಸ್ಪಂದನಾ ಅಂದರೆ ಅವಳು ಒಂದು ನನ್ನ ಪಾಲಿನ ದೇವತೆ, ಅವಳ ಜಾಗದಲ್ಲಿ ನಾನು ಯಾರನ್ನೂ ಕೂರಿಸೋಕೆ ಇಷ್ಟಪಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾಕೆ ಅಂದರೆ ಅವಳೇ ನನಗೆ ಅಲ್ಲ, ಅವಳನ್ನೇ ನಾನು ಮನಸಾರಿ ಪ್ರೀತಿಸಿದ್ದೇನೆ. ಹೆಂಡತಿ ಅಂದಮೇಲೆ ಅವಳನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸಾಡಿದ್ದೀನಿ. ಅವಳ ಜಾಗದಲ್ಲಿ ಇನ್ನೊಬ್ಳು ಬರೋದಂದರೆ ನನಗೆ ಇಷ್ಟ ಇಲ್ಲ. ಖಂಡಿತವಾಗ್ಲೂ ನನಗೆ ಅವಳೇ ಅಲ್ಲ, ಅವಳು ಈಗ ನನ್ನ ಹತ್ರ ಇಲ್ಲ, ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ಅವಳಿದ್ದಾಳೆ. ನಾನು ಯಾವಾಗಲೂ ಅವಳ ಜೊತೆ ಮಾತನಾಡ್ತಿರ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನಾನು ಎಲ್ಲರಲ್ಲೂ ಅವಳನ್ನು ನೋಡ್ತೀನಿ, ಸ್ವತಃ ನನ್ನ ಮಗನಲ್ಲೂ ಕೂಡ ಅವಳನ್ನು ನೋಡ್ತೀನಿ ಅಂತಕ್ಕಂಥ ಮಾತನ್ನು ಒಂದು ವಿಜಯ ರಾಘವೇಂದ್ರ ಅವರು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಕೇಳಿದ ನಟಿಗರು ತುಂಬ ಒಂದು ಒಳ್ಳೆಯ ಕಮೆಂಟನ್ನು ಮಾಡಿದ್ದಾರೆ. ಇದ್ರೆ ಇಂಥವ್ರು ಇರಬೇಕು. ಲಾಯಲಿಟಿಗೆ ಇನ್ನೊಂದು ಅರ್ಥವೇ ವಿಜಯ ರಾಘವೇಂದ್ರ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ಕಡೆ ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಕೂಡ ತುಂಬ ದುಃಖವನ್ನು ಪಟ್ಟಿದ್ರು. ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ತುಂಬ ದುಃಖವನ್ನು ಪಟ್ಟಿದ್ರು. ಇವರು ಕೂಡ ಯಾವುದೇ ಎರಡನೇ ಮದುವೆಗೆ ಮೊಟ್ಟ ಮೊದಲನೇದಾಗಿ ಒಪ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಇವರು ಕೂಡ ಒಂದು ತುಂಬ ನೋವಿನಲ್ಲಿದ್ದರು, ದುಃಖದಲ್ಲಿದ್ದರು. ಅವ್ರ ತಂದೆ ತಾಯಿಯವರು ತುಂಬ ಫೋರ್ಸ್ ಮಾಡಿದ್ರು ಕೂಡ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ಯಾಕೆ ಒಪ್ಕೊಂಡ್ರು ಅಂತ ಮಾತನ್ನು ನೋಡಬೇಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರ ಮಗ ದೊಡ್ಡವರಾಗಿದ್ದಾರೆ. ಸೊ ಈಗ ನೋಡಬೇಕಪ್ಪ ಅಂದರೆ ಚಿರಂಜೀವಿ ಸರ್ಜಾ ಅಂದರೆ ಮೇಘ್ನಾ ರಾಜ್ರವರ ಮಗ ಇನ್ನೂ ಚಿಕ್ಕವರು, ಅವರಿಗೆ ತಂದೆ ಸ್ಥಾನದಲ್ಲಿ ಯಾರಾದರೂ ಬೇಕು. ಅದಕ್ಕಾಗಿಯೇ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು, ಅದಕ್ಕೆ ನಾನು ಒಪ್ಕೊಂಡಿರೋದಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ದಟ್ಸ್ ಆಲ್. ಇದನ್ನೆಲ್ಲ ಹೇಳಿದ ಕೂಡಲೇ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ನಟಿಗರು ಕಮೆಂಟನ್ನು ಹಾಕ್ತಾರೆ. ಇಲ್ಲ, ನೀವು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೀವು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗತ್ತೆ ಅಂತಕ್ಕಂಥ ಮಾತನ್ನು ಒಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇದು ತಪ್ಪು, ನೀವು ಎರಡನೇ ಮದುವೆಯನ್ನು ಆಗಬೇಡಿ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು, ಇಲ್ಲ, ನೀವು ಎರಡನೇ ಮದುವೆಯನ್ನು ಆಗಿ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಪ್ಪ ಅಂತಂದರೆ ನಿನ್ನ ಮಗ ಕೂಡ ಇನ್ನೂ ಚಿಕ್ಕವನು, ಅವನಿಗೂ ಕೂಡ ಒಬ್ಬ ತಂದೆ ಸ್ಥಾನದಲ್ಲಿ ಯಾರಾದರೂ ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾದ ನಟಿಗರು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಆದರೆ ನಟಿ ಮೇಘ್ನಾ ರಾಜ್ರವರು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಮಗನಿಗೆ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು. ನನಗೂ ಕೂಡ ಎಲ್ಲ ಕೆಲಸಗಳು ತುಂಬಾ ಬೋರ್ ಆಗ್ತಾ ಇವೆ, ಎಲ್ಲವನ್ನ ನಿಭಾಯಿಸೋಕೆ ಸರಿಯಾಗಿ ಆಗ್ತಿಲ್ಲ. ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ಇನ್ನೊಂದು ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದರು. ಈಗ ಹೇಳಬೇಕಪ್ಪ ಅಂತಂದರೆ ಇನ್ನು ಗಂಡು ಯಾರು ಮದುವೆ ಆಗ್ತಾರಾ ಅಂತಕ್ಕಂಥ ಮಾತನ್ನು ನೋಡಿದ್ರೆ ಖಂಡಿತವಾಗ್ಲೂ ಅವರ ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಸಂಬಂಧಿಕರಲ್ಲಿ ಒಂದು ಗಂಡನ್ನು ನೋಡಿದ್ದಾರಂತೆ. ಅವರು ಯಾರು ಅಂತಕ್ಕಂಥದ್ದನ್ನು ಇನ್ನೂ ಕೂಡ ಹೇಳ್ಕೊಂಡಿಲ್ಲ. ಹೇಳ್ಕೊಂಡ ತಕ್ಷಣ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇವರ ಒಂದು ಮದುವೆ ಬಗ್ಗೆ ಏನು ಅನಿಸುತ್ತೆ? ಇವರು ಒಂದು ಎರಡನೇ ಮದುವೆಯನ್ನು ಆಗಬೇಕಾ ಆಗಬಾರ್ದಾ? ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.